ನನ್ನ ಹೆಸರು ಕೌಶಲ್ಯ. ನಾನು ದೆಹಲಿಯಲ್ಲಿ ನನ್ನ 2 ಗಂಡು ಮಕ್ಕಳೊಂದಿಗೆ ಇದ್ದೇನೆ. ನನ್ನ ಗಂಡ ಇಹಲೋಕ ತ್ಯಜಿಸಿ 3 ವರ್ಷಗಳಾಗಿವೆ. ಮುಪ್ಪಿನ ಕಾಲದ ನನ್ನ ಎಲ್ಲ ಜವಾಬ್ದಾರಿ ನನ್ನ 2 ಗಂಡು ಮಕ್ಕಳ ಮೇಲಿದೆ. ನಾನಿಂದು ತುಂಬ ಖುಷಿಯಾಗಿದ್ದೇನೆ. ನನ್ನ ದೊಡ್ಡ ಮಗನ ಮದುವೆ ಇದೆ. ಎಲ್ಲ ವಿಧಿವಿಧಾನಗಳೊಂದಿಗೆ ನನ್ನ ದೊಡ್ಡ ಮಗನ ಮದುವೆ ಒಂದು ಸುಸಂಸ್ಕೃತ ಮನೆತನದ ಹುಡುಗಿಯೊಂದಿಗೆ ಆಯಿತು. ಅವಳು ಬರುವಾಗ ತನ್ನ ಜೊತೆ ಒಬ್ಬ ಕೆಲಸದವಳನ್ನು ಕರೆದುಕೊಂಡು ಬಂದಳು. ಅತ್ತೆ, ಈ ಕೆಲಸದ ಹುಡುಗಿ ನಿಮಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುವಳು ಎಂದಿದ್ದಳು. ವಾಸ್ತವದಲ್ಲಿ ನಿಜವಾಗಲೂ ಆ ಕೆಲಸದವಳು ನನ್ನ ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದಳು. ನಾನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದೆ, ಆದರೆ ಅವಳು ಮೂಕಿ ಎಂದು ನನಗೆ ಆಮೇಲೆ ಗೊತ್ತಾಯಿತು. ನನಗೆ ಅವಳ ಮೇಲೆ ಕನಿಕರ ಮೂಡಿತು. ಅವಳ ಮೈಬಣ್ಣವನ್ನು ನೋಡಿದರೆ ಅವಳು ತುಂಬ ಸುಂದರವಾಗಿದ್ದಾಳೆ ಎಂದು ಅನಿಸುತ್ತಿತ್ತು. ಆದರೆ ಅವಳ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ. ಅವಳು ಯಾವಾಗಲೂ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡಿರುತ್ತಿದ್ದಳು, ಆದರೆ ಯಾರಿಗೂ ಮುಖವನ್ನು ತೋರಿಸುತ್ತಿರಲಿಲ್ಲ. ಆದರೆ ಒಂದು ದಿನ ಆಕಸ್ಮಿಕವಾಗಿ ನನ್ನ ಚಿಕ್ಕ ಮಗ ಅವಳ ಮುಖವನ್ನು ನೋಡಿದ ಮತ್ತು ಜೋರು ಜೋರಾಗಿ ಕೂಗುತ್ತಿದ್ದ. ಅವನು ಕೂಗುವುದನ್ನು ಕೇಳಿ ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅಮ್ಮ, ಇದು ಅದೇ ಹುಡುಗಿ. 7 ಜನ ಅಮಾಯಕ ಹುಡುಗಿಯರನ್ನು ಅತ್ಯಂತ ಕ್ರೂರವಾಗಿ. ನನ್ನ ದೊಡ್ಡ ಮಗ ನವೀನ್ ಇಂದು ಮತ್ತೊಮ್ಮೆ ತನ್ನ ಮದುವೆ ವಿಷಯವನ್ನು ಎತ್ತಿದ. ಇದೊಂದು ವಿಷಯದಿಂದ ನಾನು ಯಾವಾಗಲೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಇದರರ್ಥ ನನ್ನ ದೊಡ್ಡ ಮಗನ ಮದುವೆಯನ್ನು ಮಾಡಲು ಮನಸ್ಸಿಲ್ಲವೆಂದು ಅರ್ಥವಲ್ಲ. ನನ್ನ ಇಷ್ಟದ ಹುಡುಗಿಯೊಂದಿಗೆ ಅವನ ಮದುವೆಯನ್ನು ಮಾಡಬೇಕೆನ್ನುವುದು ನನ್ನ ಆಸೆಯಾಗಿತ್ತು. ಎಲ್ಲ ಮನೆಯಲ್ಲಿದ್ದಂತೆ ನಮ್ಮ ಮನೆಯಲ್ಲೂ ಸಹ ತುಂಬ ಕಷ್ಟವಿತ್ತು. ನನ್ನ ಮಗ ನವೀನ್ ತಾನು ಪ್ರೀತಿಸುವ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದ. ಇಂದು ಸಹ ರಾತ್ರಿ ಊಟದ ಸಮಯದಲ್ಲಿ ಮನೆಗೆ ಬಂದವನು ಹಠ ಮಾಡತೊಡಗಿದನು. ನಾನು ಪ್ರೀತಿಸುವ ಹುಡುಗಿಯ ಮನೆಗೆ ಸಂಬಂಧ ಕೇಳಲು ಹೋಗಬೇಕೆಂದು ಪಟ್ಟು ಹಿಡಿದನು. ನಾನು ಊಟ ಮಾಡಿ ಮುಗಿದ ಮೇಲೆ ಹೇಳಿದೆ, ಆ ಹುಡುಗಿಯನ್ನು ಮರೆತು ಬಿಡು. ನೀನು ನಾನು ತೋರಿಸಿದ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕು. ನನ್ನ ಮಾತಿಗೆ ನನ್ನ ಮಗ ನವೀನ್ ತುಂಬ ಸಿಟ್ಟು ಮಾಡಿಕೊಂಡು ಕೆಂಡಾಮಂಡಲವಾದನು. ಜೋರಾಗಿ ಚೀರಿ ಹೇಳಿದನು, ನೀವು ಒಮ್ಮೆ ಅವಳನ್ನು ಭೇಟಿಯಾಗಿ ಮಾತನಾಡಿ. ಮದುವೆಯಾಗುವುದಕ್ಕಿಂತ ಮೊದಲೇ ನನ್ನನ್ನು ನನ್ನ ಮಗನಿಂದ ದೂರ ಮಾಡಿದ ಇಂಥ ಹುಡುಗಿಯ ಜೊತೆ ನನ್ನ ಮಗನಿಗೆ ಮದುವೆ ಮಾಡಲು ನನಗೆ ಇಷ್ಟವಿರಲಿಲ್ಲ. ನನ್ನ ಮಗ ಸಿಟ್ಟಿನಿಂದ ಕೋಣೆಗೆ ಹೊರಟು ಹೋದನು. ಈ ಸಿಟ್ಟು ಕೆಲವೇ ಗಂಟೆಗಳವರೆಗೆ ಮಾತ್ರ ಇರುತ್ತಿತ್ತು. ಅನಂತರ ಅವನು ತನ್ನಿಂದ ತಾನೇ ಸರಿಯಾಗುತ್ತಿದ್ದ. ಆದರೆ ಇದು ನನ್ನ ತಪ್ಪು ತಿಳುವಳಿಕೆಯಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಕೋಣೆಯಿಂದ ಹೊರಗೆ ಬಂದನು. ಅವನ ಕೈಯಲ್ಲಿ ಬಂದೂಕಿತ್ತು. ನನ್ನ ಮುಂದೆ ಬಂದು ತನ್ನ ತಲೆಗೆ ಗುರಿಯಿಟ್ಟುಕೊಂಡು ಕೂಗಿ ಹೇಳಿದ, ನೀವು ನನ್ನ ಮದುವೆಯನ್ನು ರೋಜಾಳೊಂದಿಗೆ ಮಾಡುತ್ತೀರೋ ಇಲ್ಲವೋ? ರೋಜಾ ಅವನು ಪ್ರೀತಿಸಿದ ಹುಡುಗಿಯ ಹೆಸರಾಗಿತ್ತು. ನನ್ನ ಮಗನ ಸಿಟ್ಟನ್ನು ನೋಡಿ ನನಗೆ ದಿಕ್ಕೆ ತೋಚದಂತಾಯಿತು. ನಾನು ಗಾಬರಿಯಿಂದ ಹೇಳಿದೆ, ನಿನಗೇನು ಹುಚ್ಚು ಹಿಡಿದಿದೆಯೇ? ಇದನ್ನು ಕೆಳಕ್ಕೆ ಇಡು, ಗುಂಡು ಹೊರಬರಬಹುದು. ಆದರೆ ಆ ಸಮಯದಲ್ಲಿ ನನ್ನ ಮಗ ತುಂಬ ಉದ್ವೇಗಗೊಂಡಿದ್ದನು. ಅವನಿಗಾಗಿ ನಾನು ಅವನ ಎಲ್ಲ ಬೇಡಿಕೆಯನ್ನು ಒಪ್ಪಿಕೊಳ್ಳಬೇಕಾಯಿತು. ಅವನಿಗೆ ಹೇಳಿದೆ, ಸರಿ, ನೀನು ಯಾವ ಹುಡುಗಿಯನ್ನು ಇಷ್ಟಪಟ್ಟಿದೆಯೋ ನಾನು ಅವಳನ್ನು ನೋಡಲು ಹೋಗುತ್ತೇನೆ. ನನ್ನ ಮಗ ಬಂದೂಕು ಕೆಳಗಿಳಿಸಿ ನನ್ನನ್ನು ಒಪ್ಪಿಕೊಂಡು ಹೇಳಿದನು, ಅವಳು ತುಂಬ ಒಳ್ಳೆಯವಳು. ನನ್ನ ಮದುವೆಯಾದ ಮೇಲೆ ನೀನು ಅವಳನ್ನು ನೋಡಿ ತುಂಬ ಹೆಮ್ಮೆ ಪಡುತ್ತೀಯಾ? ನಾನು ನನ್ನ ಮಗನ ಮಾತನ್ನು ಒಪ್ಪಿಕೊಂಡು ಹುಡುಗಿಯನ್ನು ನೋಡಲು ಅವರ ಮನೆಗೆ ಹೋದೆ. ಆ ಹುಡುಗಿ ನನಗೆ ಸೀದಾ ಸಾದಾ ಮತ್ತು ಒಳ್ಳೆಯ ಹುಡುಗಿಯಂತೆ ಕಂಡಳು. ಅವರದು ಶ್ರೀಮಂತ ಮನೆತನವಾಗಿತ್ತು. ನಾನು ಮದುವೆ ದಿನಾಂಕವನ್ನು ಸಹ ಫಿಕ್ಸ್ ಮಾಡಿದೆ. ಮದುವೆಯ ಮಾತುಕತೆಗಾಗಿ 2-3 ಬಾರಿ ಅವರ ಮನೆಗೂ ಸಹ ಹೋಗಿ ಬಂದೆ. ಪ್ರತಿ ಬಾರಿ ಅವರ ಮನೆಗೆ ಹೋದಾಗಲೂ ಒಬ್ಬಳು ಕೆಲಸದವಳು ನನ್ನ ಮುಂದೆ ಬರುತ್ತಿದ್ದಳು. ಆ ಕೆಲಸದವಳು ತುಂಬ ದೊಡ್ಡ ಮುಖದ ಪರದೆಯನ್ನು ಹಾಕಿಕೊಂಡಿದ್ದಳು. ನನ್ನ ಸೊಸೆ ಅವಳ ಬಗ್ಗೆ ಹೇಳಿದ ಮಾತು ನನಗೆ ತುಂಬ ವಿಚಿತ್ರವೆನಿಸುತ್ತಿತ್ತು. ನನ್ನ ಸೊಸೆ ಹೇಳಿದಳು, ಈ ಕೆಲಸದವಳು ತುಂಬ ಒಳ್ಳೆಯವಳು. ತನ್ನ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಅವಳೇ ನೋಡಿಕೊಳ್ಳುತ್ತಾಳೆ. ನಾನು ನನ್ನ ಮಗ ಮತ್ತು ಸೊಸೆಯ ಹತ್ತಿರ ಅವಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ತುಂಬ ಪ್ರಯತ್ನಿಸಿದೆ. ಅವಳು ಹೇಗೆ ನಿಮ್ಮ ಮನೆಗೆ ಬಂದಳು ಎಂದು ಕೇಳಿದೆ. ಆದರೆ ಇಬ್ಬರೂ ನನಗೆ ಬೇರೆ ಬೇರೆ ಉತ್ತರವನ್ನು ನೀಡಿದರು. ಇದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಆದರೆ ಈಗ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಮದುವೆಯಂತೂ ಫಿಕ್ಸ್ ಆಗಿದೆ. ಮದುವೆ ತಯಾರಿಯಲ್ಲಿ ಕೆಲಸದವಳು ತುಂಬ ಬ್ಯುಸಿಯಾಗಿದ್ದಳು. ಏಕೆಂದರೆ ನನಗೆ ಗಂಡು ಮಕ್ಕಳನ್ನು ಬಿಟ್ಟರೆ ಹೆಣ್ಣು ಮಕ್ಕಳಿರಲಿಲ್ಲ. ಆದ್ದರಿಂದ ಅವರಿಬ್ಬರು ಹುಡುಗಿಯರು ಸೇರಿ ಎಲ್ಲ ತಯಾರಿಯನ್ನು ಮಾಡಿದ್ದರು. ಮದುವೆಯಾಗಿ ನನ್ನ ಸೊಸೆ ಮದುಮಗಳಾಗಿ ನಮ್ಮ ಮನೆಗೆ ಬರುವಾಗ ತನ್ನ ಕಾರಿನಲ್ಲಿ ಆ ಹುಡುಗಿಯನ್ನು ಕೂರಿಸಿಕೊಂಡಳು. ನಾನು ಮತ್ತು ನನ್ನ ಚಿಕ್ಕ ಮಗ ಪಂಕಜ್ ಮದುಮಗನ ಕಾರಿನ ಹಿಂದೆ ಇದ್ದೆವು. ಆಗ ನನ್ನ ಚಿಕ್ಕ ಮಗ ನನ್ನನ್ನು ಕೇಳಿದ, ಅಮ್ಮ, ನೀನು ತಪ್ಪು ತಿಳಿದುಕೊಳ್ಳಲಿಲ್ಲ ಎಂದರೆ ಒಂದು ಮಾತನ್ನು ಹೇಳುತ್ತೇನೆ. ಅಮ್ಮ, ನಿನಗೆ ಆ ಕೆಲಸದವಳ ಜೊತೆ ಅತ್ತಿಗೆಯೊಂದಿಗೆ ಏನೋ ಒಂದು ಗಾಢವಾದ ಸಂಬಂಧ ಇದೆ ಎಂದು ಅನಿಸುತ್ತಿಲ್ಲವೇ? ಅತ್ತಿಗೆ ಕೆಲಸದವರನ್ನು ಇಷ್ಟೊಂದು ತಲೆಯ ಮೇಲೆ ಕೂರಿಸಿಕೊಂಡಂತೆ ಯಾರಾದರೂ ಕೆಲಸದವರನ್ನು ಈ ರೀತಿ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆಯೇ? ಈ ಮಾತು ಮೊದಲ ದಿನದಿಂದಲೂ ನನಗೆ ತುಂಬ ಚಿಂತೆಗೇಡು ಮಾಡಿತ್ತು. ಇದು ಎಷ್ಟೊಂದು ವಿಚಿತ್ರವಾಗಿದೆ ಎಂದರೆ, ವರದಕ್ಷಿಣೆಯಾಗಿ ಆ ಕೆಲಸದವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಳು. ಆದರೆ ನಾನು ಮಗನ ಸಲುವಾಗಿ ಏನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ವರದಕ್ಷಿಣೆಯಾಗಿ ಆ ಕೆಲಸದವಳು ನಮ್ಮ ಮನೆಗೆ ಬರುವುದು ನನಗೆ ಇಷ್ಟವಿರಲಿಲ್ಲ.
ಮದುವೆ ದಿನದಂದು ಕೆಲಸದವಳಿಗೂ ಸಹ ನನ್ನ ಸೊಸೆ ತುಂಬ ಒಳ್ಳೆಯ ಬಟ್ಟೆಯನ್ನು ಕೊಡಿಸಿದ್ದಳು. ಆ ಬಟ್ಟೆಯನ್ನು ತೊಟ್ಟುಕೊಂಡಾಗ ಅವಳು ಕೆಲಸದವಳೆಂದು ಅನ್ನಿಸುತ್ತಲೇ ಇರಲಿಲ್ಲ. ನನ್ನ ಎಲ್ಲ ಸಂಬಂಧಿಕರು ಅವಳ ಬಗ್ಗೆ ಕೇಳಿದರು. ಸೀರೆಯುಟ್ಟು ಮುಖಕ್ಕೆ ಮುಸುಕನ್ನು ಹಾಕಿಕೊಂಡು ಬಂದ ಹುಡುಗಿ ಯಾರು ಎಂದು. ನಾನು ಅವರಿಗೆ ಏನು ಉತ್ತರ ಕೊಡಲಿ? ಜಿಂಕೆಯಂತೆ ಮಿರಿಮಿರಿ ಮಿಂಚುತ್ತಿರುವ ಈ ಹುಡುಗಿಯನ್ನು ನನ್ನ ಸೊಸೆಯ ಕೆಲಸದವಳು ಅಂತ ಹೇಳಲೆ? ಆದರೆ ನನ್ನ ಮನಸ್ಸು ಹಾಗೆ ಹೇಳಲು ಒಪ್ಪಲಿಲ್ಲ. ನಾನು ಹೇಳಿದೆ, ಅವಳು ಹುಡುಗಿಯ ಕಡೆಯವಳಿರಬಹುದು, ನನಗೇನು ಗೊತ್ತಿಲ್ಲ. ಮತ್ತೆ ನಾನು ಯೋಚಿಸಿದೆ, ಇವಳು ನಮ್ಮ ಮನೆ ಕೆಲಸದವಳು ಎಂದು ಗೊತ್ತಾದರೆ ಇವರು ಏನು ತಿಳಿದುಕೊಳ್ಳಬಹುದು? ನನ್ನ ಮಗನ ತಲೆ ಹಾಳಾಗಿದೆ. ಅವನು ಹಿಂದೆ ಮುಂದೆ ಯೋಚಿಸದೆ ತನ್ನ ಹೆಂಡತಿಯ ಜೊತೆಗೆ ಮುಸುಕುದಾರಿ ಹುಡುಗಿಯನ್ನು ವರದಕ್ಷಿಣೆಯಾಗಿ ನಮ್ಮ ಮನೆಗೆ ಕರೆತಂದಿದ್ದಾನೆ. ಮದುವೆಯಾದ ಮೇಲೆ ದಿಬ್ಬಣದೊಂದಿಗೆ ನಾವು ಮನೆಗೆ ತಲುಪಿದೆವು. ಆಗ ನನ್ನ ಸೊಸೆ ನನಗೆ ಹೇಳಿದಳು, ಅಮ್ಮ, ಇವಳು ಮನೆ ಕೆಲಸದವಳು. ನಿಮಗಾಗಿ ಇವಳನ್ನು ಕರೆದುಕೊಂಡು ಬಂದಿದ್ದೇನೆ. ನಿಮಗೆ ಹೇಗೆ ಇಷ್ಟವೋ ಹಾಗೆ ಇವಳಿಂದ ಕೆಲಸವನ್ನು ಮಾಡಿಸಿಕೊಳ್ಳಿ. ಇವಳು ನಿಮ್ಮ ಸೇವೆ ಮಾಡುತ್ತಾಳೆ. ನಾನು ನನ್ನ ಸೊಸೆಯ ಮಾತು ಕೇಳಿ ದಂಗಾಗಿ ಹೋದೆ. ಪಾಪ, ಇವಳು ತುಂಬ ಒಳ್ಳೆಯವಳು. ನಾನೇ ಇವಳ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸುತ್ತಿದ್ದೇನೆ. ನನ್ನ ಮೇಲೆ ನನಗೆ ತುಂಬ ನಾಚಿಕೆ ಆಯಿತು. ಆಗ ನನ್ನ ಸೊಸೆ ಆ ಕೆಲಸದವಳನ್ನು ಜೋರಾಗಿ ಕೂಗಿ ನನ್ನ ಕೋಣೆಗೆ ಕರೆದಳು ಮತ್ತು ಅವಳಿಗೆ ಹೇಳಿದಳು, ಮದುವೆಯ ತಯಾರಿಗಾಗಿ ನನ್ನ ಅತ್ತೆ ಓಡಾಡಿ ಓಡಾಡಿ ತುಂಬ ಸುಸ್ತಾಗಿ ಹೋಗಿದ್ದಾರೆ. ಇವರ ಕೈಕಾಲುಗಳನ್ನು ಚೆನ್ನಾಗಿ ಮಾಲಿಷ್ ಮಾಡಿ ಇವರ ಸೇವೆ ಮಾಡು. ಇಂದಿನಿಂದ ಇವರ ಎಲ್ಲ ಕೆಲಸ ಮಾಡೋ ಜವಾಬ್ದಾರಿ ನಿನ್ನದು. ನೀನು ಬೇಗ ಹೋಗಿ ಅವರ ಕೋಣೆಯನ್ನು ಸ್ವಚ್ಛಗೊಳಿಸು. ಅತ್ತೆ ಆರಾಮ್ ತೆಗೆದುಕೊಳ್ಳಲಿ. ಕೆಲಸದವಳು ನನ್ನ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೋದಾಗ ನನ್ನ ಸೊಸೆ ನನಗೆ ನಿಧಾನವಾಗಿ ಹೇಳಿದಳು, ಅತ್ತೆ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ. ನಾನು ಚಕಿತಳಾಗಿ ಅವಳ ಕಡೆ ನೋಡಿ ಕೇಳಿದೆ, ಏನು ವಿಷಯ? ಅವಳು ಹೇಳಿದಳು, ಅವಳು ಬಡವಳು ನಿಜ, ಆದರೆ ಅವಳು ಒಂದು ಒಳ್ಳೆಯ ಸುಸಂಸ್ಕೃತ ಮನೆತನದಿಂದ ಬಂದವಳು ಮತ್ತು ಯಾವತ್ತೂ ಅವಳು ಯಾರಿಗೂ ಮುಖವನ್ನು ತೋರಿಸುವುದಿಲ್ಲ. ಆ ಕೆಲಸದವಳ ಮುಖವನ್ನು ನಾನು ಸಹ ಇಲ್ಲಿವರೆಗೂ ನೋಡಿಲ್ಲ. ಆದ್ದರಿಂದ ನೀವು ಕೂಡ ಇದರ ಬಗ್ಗೆ ಗಮನವಿಡಿ. ಆಗ ನಾನು ನನ್ನ ಸೊಸೆಗೆ ಹೇಳಿದೆ, ನೀನು ಇದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎಂದೆ. ನಾನು ನನ್ನ ಕೋಣೆಯೊಳಗೆ ಹೋದಾಗ ಆ ಕೆಲಸದವಳು ತುಂಬ ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ದಳು. ಅವಳ ಸೀರೆಯ ಬದಿಯಿಂದ ಅವಳ ಬಿಳಿ ಬಿಳಿ ಕೈಗಳು ತೋರುತ್ತಿದ್ದವು. ಅವಳು ತುಂಬ ಬೆಳ್ಳಗೆ ಇದ್ದಳು. ನಾನು ಒಳಗೆ ಬಂದೆ ಎಂದು ಗೊತ್ತಾದ ತಕ್ಷಣ ಅವಳು ತನ್ನ ಮುಖದ ಪರದೆಯನ್ನು ಮುಚ್ಚಿಕೊಂಡಳು. ನಾನು ಅವಳನ್ನು ಕೂಗಿ ಕರೆದು ಕೇಳಿದೆ, ನಿನ್ನ ಹೆಸರೇನು? ಅವಳು ಸನ್ನೆ ಮಾಡಿ ನಾನು ಮೂಕಿ ಎಂದು ಹೇಳಿದಳು. ನನಗೆ ಕೆಲಸದವಳ ಮೇಲೆ ತುಂಬ ಕನಿಕರ ಉಂಟಾಯಿತು. ಅವಳು ಎಷ್ಟೊಂದು ಸುಂದರವಾಗಿದ್ದಾಳೆ, ಆದರೆ ಅವಳು ದುರಾದೃಷ್ಟವಂತಳಾಗಿದ್ದಳು. ಮೊದಲನೇದಾಗಿ ಅವಳು ಕೆಲಸದವಳು, ಮೇಲಾಗಿ ಅವಳು ಮೂಕಿಯಾಗಿದ್ದಾಳೆ. ಇಂದು ಅವಳು ತುಂಬ ಕೆಲಸವನ್ನು ಮಾಡಿದ್ದಳು. ಅವಳು ನನ್ನ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಳು. ನನ್ನ ಸೊಸೆ ಹೇಳುವುದಕ್ಕಿಂತ ಮೊದಲು ಅವಳು ನನ್ನೆಲ್ಲ ಕೆಲಸವನ್ನು ಮುಗಿಸುತ್ತಿದ್ದಳು. ನನಗೆ ತುಂಬ ಖುಷಿಯಾಯಿತು. ಆದರೆ ನನ್ನ ಚಿಕ್ಕ ಮಗ ಅವಳು ಮುಖವನ್ನು ಮುಚ್ಚಿಕೊಂಡಿರುವುದರಿಂದ ತುಂಬ ಕೋಪಗೊಳ್ಳುತ್ತಿದ್ದ. ನನ್ನ ಚಿಕ್ಕ ಮಗ ಅವಳಿಗೆ ತುಂಬ ಕಾಟ ಕೊಡುತ್ತಿದ್ದ. ಅವಳು ಅವನ ಮುಂದೆ ಹೋಗುತ್ತಿದ್ದರೆ ಅವಳ ದಾರಿಗೆ ಅಡ್ಡ ನಿಂತು ಅವಳಿಗೆ ಹೇಳುತ್ತಿದ್ದ, ಮುಖದ ಪರದೆಯನ್ನು ತೆಗೆದು ನನಗೆ ನಿನ್ನ ಮುಖ ತೋರಿಸು, ಆಗಲೇ ನಾನು ನಿನಗೆ ಹೋಗಲು ಅವಕಾಶ ನೀಡುತ್ತೇನೆ. ಆಗ ಅವಳು ಹಾಗೋ ಹೀಗೋ ಅವನಿಂದ ತಪ್ಪಿಸಿಕೊಂಡು ನನ್ನ ಕೋಣೆಗೆ ಓಡಿ ಬರುತ್ತಿದ್ದಳು. ನನ್ನ ಹಿಂದೆ ಅವಿತುಕೊಳ್ಳುತ್ತಿದ್ದಳು. ನಾನು ನನ್ನ ಮಗನಿಗೆ ಬೈಯುತ್ತಿದ್ದೆ, ಏಕೆ ಇವಳಿಗೆ ಪದೇ ಪದೇ ಪೀಡಿಸುತ್ತೀಯಾ? ಪ್ರತಿದಿನ ಈ ಕೆಲಸದವಳು ನನ್ನ ತಲೆಯನ್ನು ಮತ್ತು ಪಾದಗಳನ್ನು ಮಾಲಿಷ್ ಮಾಡುತ್ತಾಳೆ. ಈ ಕೆಲಸದವಳು ಬಂದಿದ್ದರಿಂದ ನನಗೆ ತುಂಬ ಅನುಕೂಲವಾಗಿತ್ತು, ಏಕೆಂದರೆ ನನ್ನ ಎಲ್ಲ ಕೆಲಸವನ್ನು ಅವಳೇ ಮಾಡುತ್ತಿದ್ದಳು. ನನ್ನ ಚಿಕ್ಕ ಮಗ ಯಾವಾಗಲೂ ಹೀಗೆ ಹೇಳುತ್ತಾ ಚುಡಾಯಿಸುತ್ತಿದ್ದ, ಅಮ್ಮ, ಇವಳು ಕಳ್ಳಿಯಂತೆ ತನ್ನ ಮುಖವನ್ನು ಮುಚ್ಚಿಕೊಂಡೇ ಇರುತ್ತಾಳೆ. ನಿನ್ನ ಆಭರಣಗಳನ್ನು ಸರಿಯಾಗಿಟ್ಟುಕೋ. ಈ ಕೆಲಸದವಳಿಗಂತೂ ಮಾತನಾಡಲು ಬರುತ್ತಿಲ್ಲ. ಇವಳು ಮೂಕಿಯಾಗಿದ್ದಾಳೆ. ಅವಳೊಂದು ಸಾಧಾರಣ ಹುಡುಗಿಯಾಗಿದ್ದಳು. ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುತ್ತಿದ್ದಳು. ಒಂದು ದಿನ ನನ್ನ ಗೆಳತಿಯರು ನಮ್ಮ ಮನೆಗೆ ಬಂದರು. ಆಗ ಅವಳು ಮುಖವನ್ನು ಮುಚ್ಚಿಕೊಂಡೇ ಅವರ ಮುಂದೆ ಬಂದಳು. ಅವಳು ಹೋದ ಮೇಲೆ ನನ್ನ ಗೆಳತಿಯರಲ್ಲಿ ಒಬ್ಬಳು ಕೇಳಿದಳು, ನಿಮ್ಮ ಮನೆ ಕೆಲಸದವಳು ಮುಸುಕನ್ನು ಹಾಕಿಕೊಂಡೇ ಏಕೆ ಕೆಲಸ ಮಾಡುತ್ತಾಳೆ? ಇವಳು ತುಂಬ ದೊಡ್ಡ ಮನೆತನದ ಹುಡುಗಿಯಾಗಿದ್ದಾಳೆ. ಇವಳು ತುಂಬ ಅಸಹಾಯಕಳಾಗಿ ಮನೆಯಿಂದ ಹೊರಬಂದು ಕೆಲಸ ಮಾಡುತ್ತಿದ್ದಾಳೆ. ಇಲ್ಲಾಂದರೆ ಈ ರೀತಿಯ ಹುಡುಗಿಯರು ಇಂಥ ದಿನಗಳಲ್ಲಿ ಎಲ್ಲಿ ಕಾಣಸಿಗುತ್ತಾರೆ? ನನ್ನ ಸೊಸೆ ಹೇಳಿದಂತೆ ನಾನು ನನ್ನ ಎಲ್ಲ ಗೆಳತಿಯರಿಗೆ ಹೇಳಿದೆ. ಈ ಎಲ್ಲ ಮಾತುಗಳಿಂದ ನನ್ನ ಗೆಳತಿಯರು ನನ್ನನ್ನು ನೋಡಿ ನಗತೊಡಗಿದರು. ಆಗ ಅವರು ನಗುತ್ತಾ ಹೇಳಿದರು, ಹೆಂಗಸರು ಹೆಂಗಸರ ಮುಂದೆ ಪರದೆಯನ್ನು ಹಾಕಿಕೊಂಡಿರುತ್ತಾರೆಯೇ? ನಾವು ತುಂಬ ಹೆಂಗಸರನ್ನು ನೋಡಿದ್ದೇವೆ. ಯಾವ ಹುಡುಗಿಯಾಗಲಿ ಹೆಂಗಸಾಗಲಿ ಇಂದಿನ ದಿನಗಳಲ್ಲಿ ಈ ರೀತಿ ಮುಸುಕನ್ನು ಹಾಕಿಕೊಳ್ಳುವುದಿಲ್ಲ. ನೀನು ಈ ಕೆಲಸದವಳ ಮೇಲೆ ಒಂದು ಕಣ್ಣಿಡು. ತುಂಬ ಒಳ್ಳೆಯವರಂತೆ ಕಾಣಿಸಿಕೊಳ್ಳುವವರೇ ಹಿಂದಿನಿಂದ ಚೂರಿ ಹಾಕುತ್ತಾರೆ. ನನ್ನ ಗೆಳತಿಯರ ಮಾತುಗಳಿಂದಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ತಲೆಯಲ್ಲಿ ಅನುಮಾನದ ಹುತ್ತ ಹುಟ್ಟಿಕೊಂಡಿತ್ತು. ಇದಕ್ಕೂ ಮೊದಲು ಅವಳ ಮೇಲೆ ನನಗೆ ಯಾವುದೇ ಅನುಮಾನವಿರಲಿಲ್ಲ. ಈಗಂತೂ ಸೀದಾಸಾದ ಆ ಕೆಲಸದ ಹುಡುಗಿಯ ಮೇಲೆ ನನಗೆ ಸಂಶಯ ಮೂಡತೊಡಗಿತ್ತು. ನನಗೀಗ ಅವಳ ಹಲವಾರು ಮಾತುಗಳು ನೆನಪಾಗತೊಡಗಿದವು. ಅದರಿಂದ ನನ್ನ ಅನುಮಾನ ಇನ್ನೂ ಹೆಚ್ಚಾಯಿತು. ಅದನ್ನು ನನ್ನ ಮನದ ಭ್ರಮೆ ಎಂದು ಮರೆಯಲು ಪ್ರಯತ್ನಿಸಿದೆ. ಇದು ಕೆಲವು ದಿನಗಳ ಹಿಂದಿನ ಮಾತಾಗಿತ್ತು. ನನ್ನ ಸೊಸೆ ಯಾವುದೋ ಕೆಲಸಕ್ಕಾಗಿ ಕೆಲಸದವಳನ್ನು ತನ್ನ ಕೋಣೆಗೆ ಕರೆಸಿಕೊಂಡಿದ್ದಳು. ಆಗ ನನಗೆ ನೆನಪಾಯಿತು,
ನನ್ನ ದೊಡ್ಡ ಅಣ್ಣನು ನನ್ನ ಮಗ ಮತ್ತು ಸೊಸೆಯನ್ನು ತನ್ನ ಮನೆಗೆ ಔತಣಕೂಟಕ್ಕೆ ಕರೆದಿದ್ದನು. ನಾನು ಈ ವಿಷಯವನ್ನು ನನ್ನ ಸೊಸೆಗೆ ಹೇಳಲು ಅವರ ಕೋಣೆಗೆ ಹೋಗಿದ್ದೆ. ಆಗ ನಾನು ಆಶ್ಚರ್ಯಚಕಿತಳಾಗಿ ಹಾಗೆ ಹೊರಗೆ ನಿಂತೆ, ಏಕೆಂದರೆ ಅವಳ ಕೋಣೆಯಲ್ಲಿ ನನ್ನ ಸೊಸೆಯ ಧ್ವನಿಯನ್ನು ಬಿಟ್ಟು ಮತ್ತೆ ಬೇರೆ ಯಾವುದೋ ಹೆಂಗಸು ನಗುತ್ತಿರುವ ಶಬ್ದ ಕೇಳಿಸಿತು. ನಾನು ಇದರಿಂದ ತುಂಬ ಕಸಿವಿಸಿಗೊಂಡೆ. ಈ ಕೋಣೆಯಲ್ಲಿ ನನ್ನ ಸೊಸೆ ಮತ್ತು ಕೆಲಸದವಳನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ನಾನು ಒಳಗೆ ಹೋಗಿ ನೋಡುವವಳಿದ್ದೆ. ಅಷ್ಟರಲ್ಲೇ ನನ್ನ ಚಿಕ್ಕ ಮಗನು ಜೋರಾಗಿ ಕಿಚನ್ ರೂಮಿಗೆ ಕೂಗಿ ಕರೆದನು. ನಾನು ನನ್ನ ಮಗನ ಬಳಿ ಹೋಗಿ ಪುನಃ ನನ್ನ ಸೊಸೆ ಕೋಣೆಗೆ ಮರಳಿ ಬಂದೆ. ಆಗ ನಾನು ನನ್ನ ಸೊಸೆಗೆ ಕೇಳಿದೆ, ಮಗಳೇ, ನಿನ್ನ ಕೋಣೆಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದರು? ಆಗ ನನ್ನ ಸೊಸೆ ಹೇಳಿದಳು, ಅಮ್ಮ, ನಾನಂತೂ ಟಿವಿ ನೋಡುತ್ತಿದ್ದೆ, ಅದರಲ್ಲಿ ಸೀರಿಯಲ್ನ ಧ್ವನಿ ಕೇಳಿಸುತ್ತಿದ್ದಿರಬಹುದು. ನಾನು ನನ್ನ ಸೊಸೆಯ ಈ ಮಾತನ್ನು ನಂಬಿದೆ. ಯೋಚಿಸಿದೆ, ಈ ಕೆಲಸದವಳಿಗಂತೂ ಮಾತನಾಡಲು ಬರುವುದಿಲ್ಲ. ಬಹುಶಃ ನಾನೇ ತಪ್ಪು ತಿಳಿದುಕೊಂಡಿರಬೇಕು. ಆ ಕೆಲಸದವಳು ನನ್ನ ಮನೆಗೆ ಬಂದು ಸುಮಾರು 1 ತಿಂಗಳಾಗಿತ್ತು. ಇಲ್ಲಿಯವರೆಗೆ ನಾನು ಎಂದೂ ಅವಳ ಮಾತನ್ನು ಕೇಳಿರಲಿಲ್ಲ. ಅಂದ ಮೇಲೆ ಇಂದು ಅವಳು ಹೇಗೆ ಮಾತನಾಡಲು ಸಾಧ್ಯ? ಇಂದಿಗೆ 5 ದಿನ ಮೊದಲು ಈ ಕೆಲಸದವಳು ಹೊರಗಡೆ ಹೋಗುತ್ತಿದ್ದಾಗ ಬಾಗಿಲ ಬಳಿ ಬಂದು ತನ್ನ ಮುಸುಕನ್ನು ತೆಗೆದಿದ್ದಳು. ಅವಳನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಮನೆಯಲ್ಲಿ ಈ ರೀತಿ ಕದ್ದು ಮುಚ್ಚಿರುತ್ತಾಳೆ, ಹೊರಗಡೆ ಪರದೆಯನ್ನು ತೆಗೆದು ಹೋಗುತ್ತಿದ್ದಾಳಲ್ಲ. ಸಂಜೆ ಅವಳು ಮನೆಗೆ ಬಂದಾಗ ನಾನು ಅವಳಿಗೆ ಕೇಳಿದೆ, ನೀನು ಎಲ್ಲಿಗೆ ಹೋಗಿದ್ದೆ? ಆಗ ಅವಳು ಒಂದು ಕಾಗದದಲ್ಲಿ ಬರೆದು ತೋರಿಸಿದಳು. ನಿಮ್ಮ ಸೊಸೆಯ ಅಮ್ಮ ನನಗೆ ಯಾವುದೋ ಕೆಲಸಕ್ಕಾಗಿ ಕರೆಸಿಕೊಂಡಿದ್ದಳು. ನಾನು ಅವಳ ಕೆಲಸ ಮಾಡುವುದಕ್ಕಾಗಿ ಹೋಗಿದ್ದೆ. ಅವಳ ಮಾತು ಕೇಳಿ ನಾನು ತುಂಬ ಚಿಂತೆಗೊಳಗಾದೆ. ಏಕೆಂದರೆ ಈಗಷ್ಟೇ 15 ನಿಮಿಷದ ಮೊದಲು ಸೊಸೆಯ ಅಮ್ಮನ ಫೋನ್ ಬಂದಿತ್ತು. ಅವಳು ನನಗೆ ಕೆಲಸದಾಳು ನಮ್ಮ ಮನೆಗೆ ಬಂದಿದ್ದಾಳೆ ಎನ್ನುವ ಯಾವ ವಿಷಯವನ್ನು ಹೇಳಿಲ್ಲ. ಸದ್ಯಕ್ಕೆ ನನಗೆ ಈ ವಿಷಯ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲಿಲ್ಲ. ಆದ್ದರಿಂದ ನಾನು ಇದರ ಬಗ್ಗೆ ಧ್ಯಾನ ನೀಡಲಿಲ್ಲ. ನಾನು ಅವಳನ್ನು ಏಕೆ ಕೇಳಿದ್ದೇನೆಂದರೆ, ಅವಳು ಮುಸುಕನ್ನು ಧರಿಸದೆ ಹೊರ ಹೋಗಿದ್ದಳು. ಇದೇ ಮಾತು ನನ್ನ ಮನಸ್ಸಿನಲ್ಲಿ ತಳಮಳ ಉಂಟು ಮಾಡಿತ್ತು. ನಾನು ಇದರ ಬಗ್ಗೆ ಕೇಳಿದಾಗ ಅವಳು ಇಲ್ಲ ಎಂದು ತಲೆಯಾಡಿಸಿದಳು. ಅದನ್ನು ಸಹ ಒಂದು ಕಾಗದದಲ್ಲಿ ಬರೆದು ತೋರಿಸಿದಳು. ನಾನು ಮಾಸ್ಕ್ ಹಾಕಿಕೊಂಡಿದ್ದೆ. ಆದರೂ ನಾನು ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ನನಗೆ ಅವಳು ಇದನ್ನು ನಂಬಿಸಲು ತನ್ನ ಪರ್ಸ್ನಿಂದ ಒಂದು ಮಾಸ್ಕ್ ತೆಗೆದು ನನಗೆ ತೋರಿಸಿದಳು. ಆಗ ನನಗೆ ಅವಳ ಮಾತಿನ ಮೇಲೆ ನಂಬಿಕೆ ಬಂತು. ಈ ಹುಡುಗಿ ತುಂಬ ಸೀದಾಸಾದ ಹುಡುಗಿ. ಆದರೂ ನಾನು ಇವಳ ಬಗ್ಗೆ ತಪ್ಪು ತಿಳ್ಕೊಂಡೆ. ಆದರೆ ನನ್ನ ಗೆಳತಿಯರ ಮಾತುಗಳು ನನ್ನಲ್ಲಿ ಇನ್ನೂ ಅನುಮಾನ ಮೂಡುವಂತೆ ಮಾಡಿತ್ತು. ನಾನು ಸಂಜೆ ಈ ಕೆಲಸದಾಳನ್ನು ನನ್ನ ರೂಮಿಗೆ ಕರೆಸಿಕೊಂಡೆ ಮತ್ತು ಕೇಳಿದೆ, ನೀನು ನನ್ನ ಮಕ್ಕಳಿಂದ ನಿನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತೀಯಾ? ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅವರು ನಿನಗೆ ಬೇರೆ ಗಂಡಸರು. ಆದರೆ ಹೆಂಗಸರ ಮುಂದೆಯೂ ನೀನು ಮುಸುಕನ್ನು ಹಾಕಿಕೊಳ್ಳುತ್ತೀಯಲ್ಲ, ನನಗೆ ಇದು ಅರ್ಥವಾಗುತ್ತಿಲ್ಲ. ನನ್ನ ಈ ಮಾತಿಗೆ ಕೆಲಸದಳು ತುಂಬ ಗಾಬರಿಗೊಂಡಳು. ಅವಳು ಇಲ್ಲ ಎಂದು ತಲೆಯಾಡಿಸುತ್ತಾ ಹಿಂದೆ ಹಿಂದೆ ಸರಿದಳು ಮತ್ತು ನಾನು ಯಾವುದೇ ಸ್ಥಿತಿಯಲ್ಲಿ ನನ್ನ ಮುಖವನ್ನು ತೋರಿಸಲು ಸಾಧ್ಯವಿಲ್ಲವೆಂದು ಹೇಳಿದಳು. ಇಂದು ನಾನು ಸಹ ಒಂದು ನಿರ್ಧಾರ ಮಾಡಿದೆ. ಏನೇ ಆಗಲಿ, ಇವತ್ತು ಈ ಕೆಲಸದವಳ ಮುಖವನ್ನು ನೋಡಲೇಬೇಕೆಂದು ತೀರ್ಮಾನಿಸಿದೆ. ನಾನು ಅವಳ ಮುಖದ ಮುಸುಕನ್ನು ತೆಗೆಯಲು ಬರುತ್ತಿದ್ದಂತೆ ಅವಳು ತನ್ನ ಕೋಣೆಗೆ ಓಡಿದಳು. ಅವಳು ಓಡುತ್ತಿರುವಾಗ ನನ್ನ ಮಗ ಮತ್ತು ಸೊಸೆಗೆ ಡಿಕ್ಕಿ ಹೊಡೆದಳು. ಆಗ ನನ್ನ ಮಗ ನನಗೆ ಕೇಳಿದನು, ಏನಾಯ್ತಮ್ಮ, ನೀವು ಕೆಲಸದವಳ ಹಿಂದೆ ಏಕೆ ಓಡ್ತಿದ್ದೀರಿ? ಆಗ ನಾನು ಹೇಳಿದೆ, ಏನೂ ಆಗಿಲ್ಲ ಮಗ, ನಾನು ಈ ಕೆಲಸದವಳ ಮುಖವನ್ನು ನೋಡಬೇಕೆಂದಿದ್ದೆ. ನನ್ನ ಮಾತು ಕೇಳಿ ನನ್ನ ಸೊಸೆ ನನಗೆ ಕೇಳಿದಳು, ಏಕೆ ಅತ್ತೆ, ನಾನು ನಿಮಗೆ ಅವಳ ಮುಖವನ್ನು ನೋಡಲು ಪ್ರಯತ್ನಿಸಬೇಡಿ ಎಂದು ಹೇಳಿದ್ದೇನಲ್ಲವೇ? ಮತ್ತೇಕೆ ನೀವು ಈ ಕೆಲಸದವಳ ಮುಖವನ್ನು ನೋಡಬೇಕು ಎಂದು ಹಠ ಹಿಡಿಯುತ್ತಿದ್ದೀರಾ? ಆಗ ನಾನು ಸಿಟ್ಟಿನಿಂದ ನನ್ನ ಸೊಸೆಯಲ್ಲಿ ಹೇಳಿದೆ, ಕೆಲಸದವಳ ಈ ಮುಖದ ಮುಸುಕಿನಿಂದಲೇ ನನ್ನ ಗೆಳತಿಯರೆಲ್ಲರೂ ನನ್ನನ್ನು ಗೇಲಿ ಮಾಡುತ್ತಿದ್ದಾರೆ. ಈಗ ನೀನು ಈ ಕೆಲಸದವಳಲ್ಲಿ ಹೇಳು, ಒಂದೋ ಅವಳು ತನ್ನ ಮುಖವನ್ನು ನಮಗೆ ತೋರಿಸಲಿ, ಇಲ್ಲ ಅವಳು ಈ ಮನೆಯಿಂದ ಹೊರಟು ಹೋಗಲಿ. ಆಗ ನನ್ನ ಸೊಸೆ ನನಗೆ ಹೇಳಿದಳು, ಅವಳು ಎಂದೂ ನಿಮಗೆ ಅವಳ ಮುಖವನ್ನು ತೋರಿಸುವುದಿಲ್ಲ ಎಂದಾಗ ನಾನು ನನ್ನ ಸೊಸೆಗೆ ಹೇಳಿದೆ, ಹಾಗಾದರೆ ಅವಳಿಗೆ ಈ ಮನೆಯಿಂದ ಹೊರಟು ಹೋಗಲು ಹೇಳು. ಆಗ ನನ್ನ ಸೊಸೆ ಹೇಳಿದಳು, ಅವಳು ಮುಖವನ್ನು ತೋರಿಸುವುದಿಲ್ಲ ಮತ್ತು ಮನೆಯಿಂದ ಹೋಗುವುದೂ ಇಲ್ಲ, ಏಕೆಂದರೆ ಅವಳು ನನ್ನ ಕೆಲಸದವಳಾಗಿದ್ದಾಳೆ. ನಾನು ಅವಳನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೇನೆ. ನನ್ನ ಕೆಲಸದವಳ ಮೇಲೆ ಹಕ್ಕು ಚಲಾಯಿಸಲು ನೀವ್ಯಾರು? ನಾನು ನನ್ನ ಸೊಸೆಯ ಮಾತನ್ನು ಕೇಳಿ ದಂಗಾಗಿ ಹೋದೆ. ನನ್ನ ಸೊಸೆ ಕೆಲಸದವಳಿಗಾಗಿ ನನ್ನ ಜೊತೆ ಇಷ್ಟೊಂದು ಜಗಳ ಮಾಡುತ್ತಿದ್ದಾಳೆ. ಅವಳಿಗಾಗಿ ನನ್ನಲ್ಲಿ ಅಧಿಕ ಪ್ರಸಂಗತನದ ಮಾತನಾಡುತ್ತಿದ್ದಾಳೆ. ಇಷ್ಟೇ ಅಲ್ಲ, ನನ್ನ ಮಗನು ಸಹ ನಮ್ಮ ಬಳಿಯೇ ಇದ್ದ. ತನ್ನ ಅಮ್ಮನ ಮರ್ಯಾದೆ ಹೋಗುವುದನ್ನು ಸುಮ್ಮನೆ ನಿಂತು ನೋಡುತ್ತಿದ್ದ. ಆಗ ನಾನು ಗುರಾಯಿಸಿ ನನ್ನ ಮಗನ ಕಡೆಗೆ ನೋಡಿದೆ. ಆಗ ನನ್ನ ಮಗ ಹೇಳಿದ, ನೀವೇ ಅತ್ತೆ ಸೊಸೆ ಏನಾದರೂ ಮಾಡಿಕೊಳ್ಳಿ, ಇದು ಅತ್ತೆ ಸೊಸೆ ಮತ್ತು ಕೆಲಸದವಳ ವಿಷಯ, ನೀವೆಲ್ಲ ಸೇರಿ ಸುಧಾರಿಸಿಕೊಳ್ಳಿ. ಇಷ್ಟು ಹೇಳುತ್ತಾ ನನ್ನ ಮಗ ಅಲ್ಲಿಂದ ಹೊರಟು ಹೋದನು. ಆಗ ನನ್ನ ಸೊಸೆ ಸಿಟ್ಟಿನ ಮುಖದಲ್ಲಿ ನನ್ನ ಕಡೆಗೆ ನೋಡಿದಳು. ಆ ಕೆಲಸದವಳ ಕೈಯನ್ನು ಹಿಡಿದುಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ಸ್ವಲ್ಪ ಹೊತ್ತಿನ ನಂತರ ನನ್ನ ಚಿಕ್ಕ ಮಗ ಮನೆಗೆ ಬಂದ ಮತ್ತು ಹೇಳಿದ, ಕೇವಲ ಒಬ್ಬಳು ಕೆಲಸದವಳಿಗಾಗಿ ನೀವು ಅತ್ತಿಗೆಯಲ್ಲಿ ಏಕೆ ಜಗಳ ಮಾಡುತ್ತಿದ್ದೀರಿ? ನಿಮಗೆ ಗೊತ್ತಲ್ಲ, ಅತ್ತಿಗೆ ನನ್ನ ಹೊಸ ಬಿಸ್ನೆಸ್ಗೆ ಸಹಾಯ ಮಾಡುವವರಿದ್ದಾರೆ. ನೀವು ಈಗ ಹೋಗಿ ಅತ್ತಿಗೆಯಲ್ಲಿ ಕ್ಷಮೆ ಕೇಳಿ ಬನ್ನಿ.
ನನ್ನ ಮಗನ ಮಾತು ಕೇಳಿ ನನ್ನ ಸೊಸೆಯಲ್ಲಿ ಕ್ಷಮೆ ಕೇಳಬೇಕೆಂದು ಅವಳ ಕೋಣೆಗೆ ಬಂದಾಗ ರೂಮಿನ ಬಾಗಿಲು ಅಲ್ಪ ಸ್ವಲ್ಪ ತೆರೆದಿತ್ತು. ಆಗ ನಾನು ಒಳಗಿನ ದೃಶ್ಯವನ್ನು ನೋಡಿ ಕಕ್ಕಾಬಿಕ್ಕಿಯಾದೆ. ನನ್ನ ಸೊಸೆ ಕೆಲಸದವಳನ್ನು ಅಪ್ಪಿಕೊಂಡು ಅವಳಿಗೆ ಸಮಾಧಾನ ಹೇಳುತ್ತಿದ್ದಳು. ನನ್ನ ಸೊಸೆಯ ಕೃತ್ಯವನ್ನು ನೋಡಿ ನಾನು ಚಿಂತೆಗೊಳಗಾದೆ. ಯಾರಾದರೂ ತನ್ನ ಕೆಲಸದವಳೊಂದಿಗೆ ಇಷ್ಟೊಂದು ಪ್ರೀತಿಯಿಂದ ಇರಲು ಸಾಧ್ಯವೇ? ನನ್ನ ಸೊಸೆ ಅವಳನ್ನು ಒಪ್ಪಿಕೊಂಡು ಹೇಳುತ್ತಿದ್ದಳು, ನೀನೇನು ಚಿಂತೆ ಮಾಡಬೇಡ, ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ. ನಾನು ಅತ್ತೆಗೂ ಸಹ ಸರಿಯಾಗಿ ತಿಳಿಸಿ ಹೇಳುತ್ತೇನೆ. ನಾನು ಇನ್ನು ಸ್ವಲ್ಪ ಒಳಗೆ ಇಣುಕಿ ನೋಡಿದಾಗ ಕೆಲಸದವಳು ತನ್ನ ಮುಖದ ಪರದೆಯನ್ನು ತೆಗೆದುಹಾಕಿದ್ದಳು. ಅವಳ ಒಂದು ಬದಿ ನನಗೆ ಕಾಣಿಸುತ್ತಿತ್ತು. ನಾನು ನನ್ನ ಕೋಣೆಗೆ ಮರಳಿ ಬಂದೆ. ಆಗ ನನ್ನ ಸೊಸೆ ಹೇಳಿದ ಒಂದು ಮಾತು ನನಗೆ ನೆನಪಾಯಿತು. ಈ ಕೆಲಸದವಳ ಮುಖವನ್ನು ನಾನು ಸಹ ಇಲ್ಲಿವರೆಗೆ ನೋಡಿಲ್ಲ ಎಂದು ನನಗೆ ಹೇಳಿದಳು. ಆದರೆ ಇಂದು ಆ ಕೆಲಸದವಳು ನನ್ನ ಸೊಸೆಯ ಮುಂದೆ ಮುಖದ ಪರದೆಯನ್ನು ಏಕೆ ತೆಗೆದುಕೊಂಡು ಕುಳಿತಿದ್ದಾಳೆ? ನಾನು ಯೋಚಿಸುತ್ತಿದ್ದೆ. ಒಬ್ಬ ಮಾಲೀಕಳು ಎಂದೂ ತನ್ನ ಕೆಲಸದವಳನ್ನು ಈ ರೀತಿ ತಬ್ಬಿಕೊಳ್ಳುವುದಿಲ್ಲ. ನನ್ನ ಸೊಸೆ ಹೀಗೇಕೆ ಮಾಡುತ್ತಿದ್ದಾಳೆ? ನನಗೊಂದು ಅರ್ಥವಾಗುತ್ತಿರಲಿಲ್ಲ. ನನ್ನ ಸೊಸೆ ಅಂದಿನಿಂದ ಆ ಕೆಲಸದವಳನ್ನು ನನ್ನ ಕೆಲಸಕ್ಕೆ ಕಳುಹಿಸುವುದನ್ನು ನಿಲ್ಲಿಸಿದಳು. ದಿನದ ಹೆಚ್ಚಿನ ಸಮಯವೆಲ್ಲ ಆ ಕೆಲಸದವಳು ನನ್ನ ಸೊಸೆಯ ಜೊತೆ ಇರುತ್ತಿದ್ದಳು. ಅವಳನ್ನು ನನ್ನ ಬಳಿ ಸುಳಿಯಲು ಬಿಡುತ್ತಿರಲಿಲ್ಲ. ನಾನು ಸಹ ಯೋಚಿಸಿ ಸುಮ್ಮನಾಗಿದ್ದೆ. ನಾನು ಏನಾದರೂ ಮಾಡಲು ಹೋಗಿ ಮನೆಯ ಪರಿಸ್ಥಿತಿ ಹಾಳಾಗಬಹುದು ಮತ್ತು ಏನಾದರೂ ಜಗಳವಾಗಿ ನನ್ನ ಮಗ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆಯಾಗಿ ಹೋಗಬಹುದು ಎಂದುಕೊಂಡು ನಾನು ಸುಮ್ಮನಾದೆ. ಪ್ರತಿದಿನ ನನ್ನ ಸೊಸೆ ಕೆಲಸದವಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಿದ್ದಳು. ಸಂಜೆ ಮನೆಗೆ ಬಂದಾಗ ಇಬ್ಬರು ಸೊಸೆಯ ಕೋಣೆಯಲ್ಲಿ ಲಾಕ್ ಮಾಡಿ ಕುಳಿತುಕೊಳ್ಳುತ್ತಿದ್ದರು. ಅವರಿಬ್ಬರು ಈ ರೀತಿ ಮಾಡುತ್ತಿರುವುದು ನನಗೆ ತುಂಬ ವಿಚಿತ್ರವೆನಿಸುತ್ತಿತ್ತು. ಆದರೆ ನಾನಾದರೂ ಏನು ಮಾಡಲಿ? ಈ ಮನೆಯಲ್ಲಿ ನನ್ನ ಮಾತನ್ನು ಯಾರೂ ಕೇಳುವವರಿರಲಿಲ್ಲ. ಒಂದು ದಿನ ಆಕಸ್ಮಿಕವಾಗಿ ನನ್ನ ಆರೋಗ್ಯ ಹದಗೆಟ್ಟಿತ್ತು. ನಾನು ನನ್ನ ಚಿಕ್ಕ ಮಗನಿಗೆ ಹೇಳಿದೆ, ಕೆಲಸದವಳು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ, ನೀನು ಹೋಗಿ ಅವಳಿಗೆ ಹೇಳು ನನಗೆ ಒಂದು ಕಪ್ ಚಹಾ ಮಾಡಿಕೊಡಬೇಕೆಂದು. ಆ ದಿನ ಇದಕ್ಕೆ ಪೂರಕವೆಂಬಂತೆ ನನ್ನ ಮಗನು ಸಹ ಮನೆಯಲ್ಲಿಯೇ ಇದ್ದನು ಮತ್ತು ಅವನು ಕಿಚನ್ ರೂಮಿಗೆ ಹೋದನು. ಅವನು ಹೋಗಿ 2 ನಿಮಿಷವಾಗಿತ್ತು. ಆಕಸ್ಮಿಕವಾಗಿ ಕಿಚನ್ ರೂಮಿನಿಂದ ನನ್ನ ಮಗ ಚೀರಾಡುತ್ತಿರುವ ಶಬ್ದ ಕೇಳಿಸಿತು. ಅವನ ಧ್ವನಿ ಕೇಳಿ ನಾನು ತುಂಬ ಗಾಬರಿಯಾದೆ. ನಾನು ತಕ್ಷಣ ಹಾಸಿಗೆಯಿಂದ ಎದ್ದು ಕಿಚನ್ ರೂಮಿಗೆ ಬಂದೆ. ಅಲ್ಲಿ ಬಂದು ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ನಾನು ದಂಗಾಗಿ ಹೋದೆ. ನನ್ನ ಮಗನು ಕೆಲಸದವಳ ಒಂದು ಕೈಯನ್ನು ಹಿಡಿದುಕೊಂಡಿದ್ದ. ಇನ್ನೊಂದು ಕೈನಿಂದ ಕೆಲಸದ ಆಳು ತನ್ನ ಮುಖವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆಗ ನಾನು ನನ್ನ ಮಗನನ್ನು ಕೇಳಿದೆ, ಇಲ್ಲಿ ಏನು ನಡೆಯುತ್ತಿದೆ? ನೀನೇಕೆ ಕೆಲಸದವಳ ಕೈಯನ್ನು ಹಿಡಿದುಕೊಂಡಿದ್ದೀಯಾ? ಆಗ ನನ್ನ ಮಗ ಹೇಳಿದ, ಇವಳು ಓಡಿ ಹೋಗಬಾರದೆಂದು ಹಿಡಿದುಕೊಂಡಿದ್ದೇನೆ. ನಾನು ಕಿಚನ್ಗೆ ಹೋದಾಗ ಇವಳು ತನ್ನ ಮುಖದ ಪರದೆಯಿಂದ ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಿದ್ದಳು. ಆಕಸ್ಮಿಕವಾಗಿ ನನ್ನ ದೃಷ್ಟಿ ಅವಳ ಮುಖದ ಮೇಲೆ ಬಿತ್ತು. ನಾನು ಇವಳ ಮುಖವನ್ನು ನೋಡಿದೆ. ಆಗ ನಾನು ಆಶ್ಚರ್ಯದಿಂದ ಮುಂದೆ ಏನಾಯಿತು ಎಂದು ಕೇಳಿದೆ. ಅಷ್ಟರಲ್ಲೇ ನನ್ನ ದೊಡ್ಡ ಮಗ ಮತ್ತು ಸೊಸೆ ಇಬ್ಬರು ಕಿಚನ್ ರೂಮಿಗೆ ಬಂದರು. ಆಗ ನನ್ನ ಸೊಸೆ ಕೋಪದಿಂದ ಕೆಂಡಾಮಂಡಲವಾಗಿ ಕೇಳಿದಳು, ನೀವಿಬ್ಬರು ಅಮ್ಮ ಮಗ ನನ್ನ ಕೆಲಸದವಳ ಜೊತೆ ಏಕೆ ಹೀಗೆ ನಡೆದುಕೊಳ್ಳುತ್ತಿದ್ರಿ? ಆಗ ನನ್ನ ಮಗ ಹೇಳಿದನು, ನಾನು ನಿಮ್ಮ ಕೆಲಸದವಳ ಮುಖವನ್ನು ನೋಡಿದೆ. ನಾನು ಈಗಲೇ ಎಲ್ಲರಿಗೂ ಇವಳ ಮುಖವನ್ನು ತೋರಿಸುತ್ತೇನೆ. ಇಷ್ಟು ಹೇಳುತ್ತಾ ಅವನು ಒತ್ತಾಯಪೂರ್ವಕವಾಗಿ ಅವಳ ಮುಖದ ಪರದೆಯನ್ನು ತೆಗೆದನು. ನಾನು ಆ ಕೆಲಸದವಳ ಮುಖವನ್ನು ನೋಡುತ್ತಿದ್ದಂತೆ ಇವಳನ್ನು ಎಲ್ಲೋ ನೋಡಿದ ನೆನಪು ಬರುತ್ತಿತ್ತು. ಸ್ವಲ್ಪ ಗಮನವಿಟ್ಟು ಅವಳನ್ನು ನೋಡಿದಾಗ ನನಗೆ ಅವಳ ನೆನಪಾಗಿ ಒಮ್ಮೆ ಚೀರಬೇಕೆನಿಸಿತು. ಅವಳೇ 7 ಜನ ಮುಗ್ಧ ಹುಡುಗಿಯರನ್ನು ಕೊಲೆ ಮಾಡಿ ಪ್ರತಿ ನ್ಯೂಸ್ ಚಾನೆಲ್ನಲ್ಲೂ ಇವಳ ಫೋಟೋ ಬರುತ್ತಿತ್ತು. ಈಗ ನನ್ನ ತಲೆಯಲ್ಲಿ ಇವಳ ಪೂರ್ಣ ಕತೆ ನೆನಪಾಗತೊಡಗಿತು. ಇವಳು ತನ್ನ 7 ಜನ ಮುಗ್ಧ ಗೆಳತಿಯರನ್ನು ಕೊಲೆ ಮಾಡಿರುವುದಾಗಿ ನ್ಯೂಸ್ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಪೊಲೀಸರು ಇವಳನ್ನು ಹಿಡಿದಿದ್ದರು. ಈ ಹುಡುಗಿ ಒಬ್ಬಳು ಸೈಕೋ ಎಂದು ಪೊಲೀಸರು ರಿಪೋರ್ಟ್ ನೀಡಿದ್ದರು. ತನ್ನ ಹುಚ್ಚಿನಿಂದಾಗಿ ಹೊಟ್ಟೆ ಕಿಚ್ಚು ಮತ್ತು ಶತ್ರುತ್ವದಿಂದ ತನ್ನ 7 ಮುಗ್ಧ ಗೆಳತಿಯರನ್ನು ಕೊಂದು ಹಾಕಿದ್ದಳು. ಆನಂತರ ಈ ಕೊಲೆಗಾರ್ತಿಯು ಜೈಲಿನಿಂದ ಪರಾರಿಯಾಗಿದ್ದಳು. ನಾನೇನು, ಇಡೀ ದೇಶಕ್ಕೆ ಈ ಹುಡುಗಿಯ ಬಗ್ಗೆ ಗೊತ್ತಿತ್ತು. ದೇಶದ ಪುಟ್ಟ ಮಕ್ಕಳಿಗೂ ಸಹ ಇವಳು ಯಾರು ಎಂದು ಗೊತ್ತಿತ್ತು. ಈ ಹುಡುಗಿಯ ಮುಖವನ್ನು ಎಷ್ಟು ಬಾರಿ ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸಿದ್ದರೆಂದರೆ ಯಾರಾದರೂ ಇವಳನ್ನು ನೋಡಿದರೆ ಗುರುತು ಹಿಡಿಯುತ್ತಿದ್ದರು. ನನ್ನ ಚಿಕ್ಕ ಮಗ ಈ ಕೆಲಸದವಳನ್ನು ಗುರುತು ಹಿಡಿದಿದ್ದನು. ನಾನಂತೂ ಹೆದರಿ ಹೋಗಿದ್ದೆ. ಇಷ್ಟೊಂದು ಖತರ್ನಾಕ್ ಹುಡುಗಿ ನಮ್ಮ ಮನೆಯಲ್ಲಿ ಇದ್ದಾಳೆ. ಆಗ ನಾನು ನನ್ನ ದೊಡ್ಡ ಮಗನಿಗೆ ಆದಷ್ಟು ಬೇಗ ಪೊಲೀಸರಿಗೆ ಫೋನ್ ಮಾಡು ಎಂದು ಹೇಳಿದೆ. ನಾನು ನನ್ನ ಸೊಸೆಯ ಮುಖವನ್ನು ನೋಡಿದಾಗ ಅವಳು ಬೆವತು ಹೋಗಿದ್ದಳು. ಆಗ ನಾನು ನನ್ನ ಮಗನಿಗೆ ಹೇಳಿದೆ, ನನ್ನ ಮುಖವನ್ನೇಕೆ ನೋಡುತ್ತಿದ್ದೀಯಾ? ಬೇಗ ಪೊಲೀಸರಿಗೆ ಫೋನ್ ಮಾಡು. ನನ್ನ ಈ ಮಾತನ್ನು ಕೇಳಿ ನನ್ನ ಸೊಸೆ ನನ್ನ ಕಾಲಿಗೆ ಬಿದ್ದಳು. ಅಮ್ಮ, ಪೊಲೀಸರನ್ನು ಮಾತ್ರ ಕರೆಯಬೇಡಿ ಪ್ಲೀಸ್, ಆ ರೀತಿ ಮಾಡಬೇಡಿ. ಈ ಹುಡುಗಿ ಬೇರೆ ಯಾರೂ ಅಲ್ಲ, ಬದಲಾಗಿ ನನ್ನ ತಂಗಿ. ಇವಳು ನನ್ನ ಸ್ವಂತ ತಂಗಿ. ಆಗ ನನ್ನ ಮಗ ಹೇಳಿದ, ಅಮ್ಮ, ಈ ವಿಷಯ ನನಗೆ ಮೊದಲಿನಿಂದಲೂ ಗೊತ್ತು. ನನ್ನ ಮಗನ ಈ ಮಾತನ್ನು ಕೇಳಿ ನನಗೆ ತಲೆ ಸುತ್ತು ಬಂದಂತಾಯಿತು. ಇವರಿಬ್ಬರು ಸೇರಿ ಒಬ್ಬ ಅಪರಾಧಿಯನ್ನು ನಮ್ಮ ಮನೆಗೆ ತಂದಿಟ್ಟಿದ್ದಾರೆ. ನನ್ನ ಚಿಕ್ಕ ಮಗನು ಪೊಲೀಸರಿಗೆ ಫೋನ್ ಮಾಡಲು ಹೆಜ್ಜೆ ಇಟ್ಟಾಗ ನನ್ನ ದೊಡ್ಡ ಮಗ ಅವನನ್ನು ತಡೆದನು ಮತ್ತು ಹೇಳಿದನು, ಅಮ್ಮ, ಮೊದಲು ನಾನು ಹೇಳುವುದನ್ನು ಕೇಳಿ. ಇಷ್ಟರಲ್ಲೇ ನನ್ನ ಸೊಸೆಯ ತಂಗಿ ಹೇಳತೊಡಗಿದಳು, ಮೊದಲು ನನ್ನ ಮಾತು ಕೇಳಿ, ಆನಂತರ ನಿಮಗೆ ಯಾವುದು ಸರಿ ಎನಿಸುವುದೋ ಅದನ್ನು ಮಾಡಿ.
ನಮ್ಮದು 8 ಜನ ಹುಡುಗಿಯರ ಗ್ರೂಪ್ ಆಗಿತ್ತು. ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರುತ್ತಿದ್ದೆವು. ಎಲ್ಲ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡುತ್ತಿದ್ದೆವು. ನನ್ನ ಗೆಳತಿ ಮಾಯಾಳನ್ನು ಒಬ್ಬ ಹುಡುಗ ಪ್ರೀತಿಸುತ್ತಿದ್ದ ಮತ್ತು ಅವಳ ಹಿಂದೆ ಬಿದ್ದಿದ್ದ. ಆದರೆ ನನ್ನ ಗೆಳತಿ ಮಾಯಾಳಿಗೆ ಆ ಹುಡುಗನೆಂದರೆ ಇಷ್ಟವೇ ಇರಲಿಲ್ಲ. ಅವಳು ಇವನೊಬ್ಬ ಹುಚ್ಚ ಎಂದು ಹೇಳುತ್ತಿದ್ದಳು. ವಾಸ್ತವದಲ್ಲಿ ಅವನು ಹುಚ್ಚನೇ ಆಗಿದ್ದನು. ಒಂದು ದಿನ ಆಕಸ್ಮಿಕವಾಗಿ ಅವನು ಎಲ್ಲರ ಮುಂದೆ ಮಾಯಾಳಿಗೆ ಪ್ರಪೋಸ್ ಮಾಡಿದ. ಆಗ ಮಾಯಾಳ ಜೊತೆಗೆ ನಮಗೆಲ್ಲರಿಗೂ ತುಂಬ ಸಿಟ್ಟು ಬಂತು. ಈ ಹುಡುಗ ಈ ರೀತಿ ಹೇಗೆ ಮಾಡಲು ಸಾಧ್ಯ? ಇದೇ ವಿಷಯವಾಗಿ ಮಾಯಾ ಆ ಹುಡುಗನ ಕೆನ್ನೆಗೆ ಬಾರಿಸಿದಳು ಮತ್ತು ನಾವೆಲ್ಲರೂ ಸೇರಿ ಅವನಿಗೆ ಚೆನ್ನಾಗಿ ಬೈದು ಮರ್ಯಾದೆ ತೆಗೆದೆವು. ನಾವು ಬೈಯುತ್ತಿರುವುದನ್ನು ನೋಡಿ ಅಲ್ಲಿ ಇರುವವರೆಲ್ಲರೂ ಅವನಿಗೆ ಚೆನ್ನಾಗಿ ಬೈದರು ಮತ್ತು ಅವನ ಬಗ್ಗೆ ಆಡಿಕೊಂಡು ನಕ್ಕರು. ಯಾವುದೇ ಹುಡುಗ ತನ್ನ ಮರ್ಯಾದೆ ಹೋದರೆ ಅವನು ಸಹಿಸಿಕೊಳ್ಳುವುದಿಲ್ಲ. ಈ ಘಟನೆಯನ್ನು ಅವನು ಮನಸ್ಸಿಗೆ ಹಚ್ಚಿಕೊಂಡನು ಮತ್ತು ನಮ್ಮ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧಾರ ಮಾಡಿದನು. ಮೊದಲೇ ಅವನು ಸೈಕೋ ರೀತಿಯ ಹುಡುಗನಾಗಿದ್ದ. ಈ ಘಟನೆ ನಡೆದ ಕೆಲವು ದಿನಗಳ ನಂತರ ನಾವೆಲ್ಲ ಗೆಳತಿಯರು ಮಾಯಾಳ ಮನೆಯಲ್ಲಿ ಒಟ್ಟಿಗೆ ಸೇರಿದ್ದೆವು. ಊಟ ಮಾಡುತ್ತಿರುವಾಗ ನಾವೆಲ್ಲ ದಂಗಾಗಿ ಹೋದೆವು. ಏಕೆಂದರೆ ಮಾಯಾಳ ಕೋಣೆಯಿಂದ ಚೀರಾಡುವ ಶಬ್ದ ಕೇಳಿಸಿತ್ತು. ನಮ್ಮಲ್ಲಿ ಒಬ್ಬಳು ಅವಳ ಕೋಣೆಯ ಕಡೆಗೆ ಏನಾಯಿತು ಎಂದು ನೋಡಲು ಹೋದಳು. ಅವನು ಮಾಯಾಳಿಗೆ ಚಾಕುವಿನಿಂದ ಚುಚ್ಚುತ್ತಿದ್ದ. ಅವಳು ಹೆದರಿ ಓಡಲು ಪ್ರಯತ್ನಿಸಿದಾಗ ಆ ಹುಡುಗನು ಅವಳನ್ನು ಸಹ ಕೊಂದು ಹಾಕಿದನು. ಆನಂತರ ಆ ಸೈಕೋ ಉಳಿದ ನನ್ನ 7 ಗೆಳತಿಯರನ್ನು ಒಬ್ಬೊಬ್ಬರನ್ನಾಗಿ ಕೊಂದು ಹಾಕಿದನು. ನಾನು ನನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಕಿಟಕಿಯಿಂದ ಹೊರಕ್ಕೆ ಹಾರಿದೆ ಮತ್ತು ಓಡಿ ಹೋಗಿ ನನ್ನ ಕೋಣೆಗೆ ಬಂದು ಕೋಣೆಯಲ್ಲಿ ಅವಿತುಕೊಂಡೆ. ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಆ ಸಂದರ್ಭದಲ್ಲಿ ನಾನು ಏನನ್ನು ಯೋಚಿಸುವ ಮತ್ತು ತಿಳಿದುಕೊಳ್ಳುವ ಪರಿಸ್ಥಿತಿ ಇರಲಿಲ್ಲ. ನಾನು ತುಂಬ ಹೆದರಿ ಹೋಗಿದ್ದೆ. ಆ ಸೈಕೋ ಹುಡುಗನು ನನ್ನೆಲ್ಲ ಗೆಳತಿಯರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ದನು. ಅವನು ನನ್ನನ್ನು ಕೂಡ ಕೊಲ್ಲಬಹುದು ಎಂದು ನಾನು ತುಂಬ ಹೆದರಿಕೊಂಡಿದ್ದೆ. ಆದರೆ ಆ ಹುಡುಗ ತುಂಬ ಬುದ್ಧಿವಂತನಂತೆ ವರ್ತಿಸಿದನು. ನನ್ನ ಎಲ್ಲ ಗೆಳತಿಯರ ಸಾವಿನ ಆರೋಪವನ್ನು ನನ್ನ ಮೇಲೆ ಹೊರಿಸಿದನು. ಇವರ ಹತ್ಯೆಯ ಆರೋಪದಲ್ಲಿ ಪೊಲೀಸರು ನನ್ನನ್ನು ಹಿಡಿದರು. ನಾನು ಎಲ್ಲರಿಗೂ ಸತ್ಯವನ್ನೇ ಹೇಳಿದೆ. ಆದರೆ ಯಾರೂ ನನ್ನ ಮಾತನ್ನು ಒಪ್ಪಲಿಲ್ಲ. ನನ್ನ ಅಕ್ಕನೇ ನನ್ನನ್ನು ಜೈಲಿನಿಂದ ಹೊರತಂದಳು. ನನ್ನನ್ನು ಕೆಲಸದವಳನ್ನಾಗಿ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಳು. ನಾನೇನು ಮಾಡಿಲ್ಲ. ನಾನು ನಿರಪರಾಧಿ. ಪೊಲೀಸರು ನನ್ನನ್ನು ಎಲ್ಲ ಜಾಗಗಳಲ್ಲೂ ಹುಡುಕುತ್ತಿದ್ದಾರೆ. ಮೀಡಿಯಾದವರು ಸಹ ನನ್ನ ಮುಖವನ್ನು ಪದೇ ಪದೇ ಚಾನೆಲ್ಗಳಲ್ಲಿ ತೋರಿಸಿ ಎಲ್ಲ ಕಡೆಗೂ ಚಿರಪರಿಚಿತಳನ್ನಾಗಿ ಮಾಡಿದ್ದರು. ಅದರಿಂದ ನಾನು ನನ್ನ ಮುಖವನ್ನು ಮುಚ್ಚಿಕೊಳ್ಳಬೇಕಾಯಿತು. ನನ್ನ ಅಕ್ಕ ನಾನು ಮತ್ತೆ ಅರೆಸ್ಟ್ ಆಗುವುದನ್ನು ತಪ್ಪಿಸಲು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಳು. ಆಗ ನನ್ನ ಸೊಸೆ ಅಳುತ್ತಾ ನನ್ನಲ್ಲಿ ಹೇಳಿದಳು, ನನ್ನ ತಂಗಿ ನಿರಪರಾಧಿ. ಇದರಲ್ಲಿ ನನ್ನ ತಂಗಿಯದ್ದೇನೂ ತಪ್ಪಿಲ್ಲ. ನಾನು ಮತ್ತು ನಿಮ್ಮ ಮಗ ಇವಳು ನಿರಪರಾಧಿ ಎಂದು ಸಾಬೀತುಪಡಿಸುವ ಸಾಕ್ಷ್ಯಾಧಾರಗಳನ್ನು ಹುಡುಕುತ್ತಿದ್ದೇವೆ. ಆ ಸೈಕೋ ಹುಡುಗನ ಹಿಂದೆ ನಮ್ಮ ಜನರನ್ನು ಬಿಟ್ಟಿದ್ದೇವೆ. ಆ ಹುಡುಗನ ವಿರುದ್ಧವಾಗಿ ತುಂಬ ಸಾಕ್ಷ್ಯಾಧಾರಗಳನ್ನು ಒಟ್ಟುಗೂಡಿಸಿದ್ದೇವೆ. ನಾವು ಒಂದೆರಡು ದಿನಗಳಲ್ಲಿ ನನ್ನ ತಂಗಿ ನಿರಪರಾಧಿ ಎಂದು ಸಾಬೀತುಪಡಿಸುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಮೀಡಿಯಾ ಮತ್ತು ನ್ಯೂಸ್ ರಿಪೋರ್ಟ್ಗಳಿಗೆ ನೀಡುತ್ತೇವೆ. ಈ ಎಲ್ಲ ಸತ್ಯವನ್ನು ಕೇಳಿ ನಾನು ದಂಗಾಗಿ ಹೋದೆ. ನನಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಆದರೆ ನನ್ನ ಮಗ ಮತ್ತು ಸೊಸೆ ಇಬ್ಬರೂ ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನನಗೆ ತೋರಿಸಿದರು. ಅದನ್ನು ಅವರು ಕಳೆದ 3 ತಿಂಗಳಿಂದ ಒಟ್ಟುಗೂಡಿಸಿದ್ದರು. ಮತ್ತು ಈ ನಿರಪರಾಧಿ ಹುಡುಗಿ ಬೇರೆ ದಾರಿಯಿಲ್ಲದೆ ಈ ರೀತಿ ಕೆಲಸದವಳಾಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕಾಯಿತು. ಇದರಲ್ಲಿ ಅವಳ ಯಾವುದೇ ತಪ್ಪಿರಲಿಲ್ಲ. ನನ್ನ ಸೊಸೆ ಒಟ್ಟುಗೂಡಿಸಿದ ಎಲ್ಲ ಸಾಕ್ಷ್ಯಾಧಾರಗಳನ್ನು ನ್ಯೂಸ್ ಚಾನೆಲ್ಗೆ ನೀಡಿದಳು. ಒಬ್ಬಳು ಅಮಾಯಕ ಹುಡುಗಿ ಒಂದು ಅಪರಾಧದ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡು ನರಳುತ್ತಿದ್ದಳು. ಎಲ್ಲರ ಕಣ್ತಪ್ಪಿಸಿ ಬದುಕುತ್ತಿದ್ದಳು. ಈಗ ವಾಸ್ತವವನ್ನು ಅರಿತ ಎಲ್ಲರೂ ಅವಳಿಗಾಗಿ ಕನಿಕರ ತೋರಿಸಿದರು. ಈ ಮೊದಲು ಅವರೆಲ್ಲ ಇವಳನ್ನೇ ಅಪರಾಧಿಯಂತೆ ಬಿಂಬಿಸಿದರು ಮತ್ತು ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಈಗ ಎಲ್ಲರೂ ಅವಳಿಗೆ ಮರ್ಯಾದೆ ನೀಡತೊಡಗಿದರು. ಆ ಸೈಕೋ ಹುಡುಗನನ್ನು ಪೊಲೀಸರು ಬಂಧಿಸಿದರು. ನನಗೆ ಆ ಮುದ್ದು ಹುಡುಗಿಯ ಬಗ್ಗೆ ತುಂಬ ಕನಿಕರ ಮೂಡಿತ್ತು. ನಾನು ಅವಳನ್ನು ನನ್ನ ಚಿಕ್ಕ ಮಗನೊಂದಿಗೆ ಮದುವೆ ಮಾಡಿಸಿದೆ. ಅವಳನ್ನು 2ನೇ ಸೊಸೆಯಾಗಿ ನಮ್ಮ ಮನೆಗೆ ತಂದುಕೊಂಡೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.